ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಚಿಕನ್ ಮಾಡತ್ತೀನಿ ರೀ. ಮೊದಲಿಗೆ ಒಂದು ಅರ್ಧ ಕೆಜಿ ಚಿಕನ್ ತೊಗೊಂಡೀನಿ ರೀ. ಅದಕ್ಕೆ ಒಂದು ಸಣ್ಣಗೆ ಹೆಚ್ಚಿದ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಹಾಕೀನಿ ರೀ. ಒಂದೆರಡು ಚಮಚ ಹವೇಜ್ ಮಸಾಲ ಹಾಕೀನಿ ರೀ. ಒಂದು 3 ರಿಂದ 4 ಚಮಚ ಖಾರ ಪುಡಿ ಹಾಕತ್ತೀನಿ ರೀ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ ಕಲ್ಲು ಉಪ್ಪು ತೊಗೊಂಡೀನಿ ರೀ. ನಾನು ಇದನ್ನು ಕುಕ್ಕರ್ ಒಳಗೆ ಮಾಡತ್ತೀನಿ ರೀ. ನೀವು ಬೇಕಂದ್ರೆ ಮೊಗಾಣಿ ಒಳಗೂ ಮಾಡ್ಕೋಬೋದು ರೀ. ಈಗ ಕುಕ್ಕರಿಗೆ 3 ರಿಂದ 4 ಚಮಚ ಎಣ್ಣೆ ಹಾಕತ್ತೀನಿ ರೀ. ಎಣ್ಣೆ ಕಾಯೋದ್ರೊಳಗೆ ನಾವು ಇದನ್ನು ಚಿಕನ್ನ ಮತ್ತು ಖಾರ ಎಲ್ಲ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು ರೀ. ಸ್ವಲ್ಪ ನೀರು ಹಾಕಿನೂ ಮಿಕ್ಸ್ ಮಾಡ್ಕೋಬೋದು, ಇಲ್ಲ ಅಂದ್ರೂ ಹಂಗನ ಮಿಕ್ಸ್ ಮಾಡ್ಕೋಬೋದು. ಈಗ ಎಣ್ಣೆ ಕಾದ್ಮೇಲೆ ಈ ಚಿಕನನ್ನು ಹಾಕಬೇಕು ರೀ. ಸ್ವಲ್ಪ ಚಮಚೆಯಿಂದ ಕೈ ಆಡಿಸ್ಬೇಕು ರೀ, ಅಂದ್ರೆ ಅದೆಲ್ಲ ಎಣ್ಣೆ ಬಿಡಬೇಕು ರೀ. ಅದು ನಾನೀಗ ಅದಕ್ಕೆ ಕೊಬ್ಬರಿ ಮಸಾಲೆ ತಯಾರು ಮಾಡತ್ತೀನಿ ರೀ. ಅದಕ್ಕೆ ಮೊದಲು ಒಂದು ಅರ್ಧ ಹೋಳು ಕೊಬ್ಬರಿ ತೊಗೊಂಡೀನಿ ರೀ. ಅದು ನಾನಿಲ್ಲಿ ಹಸಿ ಕೊಬ್ಬರಿ ತೊಗೊಂಡೀನಿ. ನೀವು ಬೇಕಿದ್ರೆ ಒಣ ಕೊಬ್ಬರಿನೂ ತೊಗೋಬೋದು ರೀ. ಅದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ರೀ ಹಸಿ ಕೊಬ್ಬರಿನ. ಈಗ ಒಂದು ಅರ್ಧ ಉಳ್ಳಾಗಡ್ಡಿ ಹೆಚ್ಚಿ ಹಾಕಾಕತ್ತೀನಿ ರೀ. ಆ ಉಳ್ಳಾಗಡ್ಡಿನೂ ಕೊಬ್ಬರಿ ಒಳಗೂ ಫ್ರೈ ಮಾಡ್ಕೋಬೇಕು ರೀ. ಉಳ್ಳಾಗಡ್ಡಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಬರ್ತೈತೆ ರೀ. ಈಗ ಒಂದು ಸಣ್ಣ ಮಿಕ್ಸರ್ ಜಾರಿಗೆ ಒಂದು ಟೊಮ್ಯಾಟೊ ಹೆಚ್ಕೊಂಡಿರ್ತೀನಿ ರೀ. ನಾನು ಒಂದು ಟೊಮ್ಯಾಟೊ ಹಾಕ್ಬೇಕು ರೀ. ಒಂದು ಅರ್ಧ ಇಂಚ್ ಅಲ್ಲ, ಒಂದು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಬೆಳ್ಳುಳ್ಳಿ, ಮತ್ತು ನಾವಿದು ಹುರಿದೊಟ್ಟು ಇಟ್ಕೊಂಡಿವಲ್ಲ ಒಣ ಕೊಬ್ಬರಿ ಮತ್ತು ಉಳ್ಳಾಗಡ್ಡಿ, ಅದನ್ನು ಮಿಕ್ಸರ್ ಜಾರಿಗೆ ಹಾಕಿ ಸಣ್ಣಗೆ ರುಬ್ಕೋಬೇಕು ರೀ. ಈ ಥರ ರುಬ್ಕೋಬೇಕು ರೀ. ಪೂರಾ ಭಾಳ ದಪ್ಪ ಇರಬಾರ್ದು, ಸ್ವಲ್ಪ ಸಣ್ಣಗಿರ್ಬೇಕು ರೀ. ಈಗ ಈ ಕಡೆ ಚಿಕನ್ ಸ್ವಲ್ಪ ಕುದಿ ಆತೈತೆ ರೀ. ಆ ಕುದಿ ಚಿಕನಿಗೆ ಈ ಮಸಾಲಿನ ಕೊಬ್ಬರಿ ಮಸಾಲೆ ಹಾಕ್ಬೇಕು ರೀ. ಕೊಬ್ಬರಿ ಮಸಾಲೆ ಹಾಕಿಂದ ಚೆಂದಾಗ ಎಲ್ಲ ಕಡೆ ಮಿಕ್ಸ್ ಆಗಬೇಕು ರೀ. ಅದು ಸ್ವಲ್ಪ ಬೇಕಿದ್ರೆ ನೀರನ್ನು ಹಾಕ್ಕೋಬೋದು ರೀ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ಸೀಟಿ ಬರೆಸ್ಬೇಕು ರೀ. ಈಗ ಹವಾ ಹೋದ್ಮೇಲೆ ತೆಗಿಬೇಕು ರೀ. ಪೂರಾ ಹವಾ ಹೋಗಿರ್ಬೇಕು ರೀ ಅದು ಕುಕ್ಕರ್ದು. ಸೊ ಈಗ ಬಿಸಿ ಬಿಸಿ ಚಿಕನ್ ರೆಡಿ ಆಗೈತೆ ರೀ. ಇದನ್ನು ಚಪಾತಿ, ರೊಟ್ಟಿ, ಅನ್ನದ ಜೊತೆ ಸರ್ವ್ ಮಾಡ್ಬೇಕು ರೀ. ಫುಲ್ ಟೇಸ್ಟಿ ಆಗಿರ್ತೈತೆ ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ.